Hello dear students, let us move to the last bit of chapter Human Health and Diseases. It is about adolescence drug alcohol abuse. How adults are misusing drug and alcohol. What are the reasons for drug and alcohol abuse? And what is adolescence dependence, how it is possible to identify whether the person has reached the stage of addiction either to the drug or to the alcohol. So this is the last part of human health and diseases. Let us go for the adolescence and drug alcohol abuse. Adolescence is a period and a process during which a child becomes mature in terms of his or her attitudes and beliefs for effective participation in the society. What it means? That is why particularly I have shown this image. See, when it is baby, when a man is in the baby period or baby condition, for everything up to this ಇಲ್ಲಿವರೆಗೂ ಆಲ್ಮೋಸ್ಟ್ ಈ ಪೀರಿಯಡ್ ಬರೋವರೆಗೂ ಒಂದು ಸ್ವಲ್ಪ ಪೇರೆಂಟ್ಸ್ ಮೇಲೆ, ಇಲ್ಲಂತೂ ಕಂಪ್ಲೀಟ್ ಡಿಪೆಂಡೆನ್ಸಿ ಇವೆರಡೂದ್ರ ಸ್ಟೇಜ್ ಒಳಗೆ ಇಲ್ಲಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ತಿರ್ತಾರೆ, ಇಲ್ಲ ಇನ್ನು ಸ್ವಲ್ಪ ಇಂಡಿಪೆಂಡೆನ್ಸ್ ಜಾಸ್ತಿ ಆಗ್ತದೆ. ಬಟ್ ವೆನ್ ಬಿಕಮ್ಸ್ ಅಡಲ್ಟ್, ಮ್ಯಾಚೂರಿಟಿ ಆಕರ್ಸ್, ದೇ ಸ್ಟಾರ್ಟ್ ಥಿಂಕಿಂಗ್ and they start believing that they can go for independent participation in the society. ಅಂದರೆ ತಮಗೆ ಹೆಂಗೆ ಬೇಕು ಆ ರೀತಿ ಇರಲಿಕ್ಕೆ ನಮ್ಮ ಕೆಪಾಸಿಟಿ ಅದ, ನಾವು ಇರಬಹುದು ಅನ್ನುವಂಥ ಒಂದು ಬಿಲೀಫ್ ಬರ್ತದೆ, ಅವರಿಗೆ ನಂಬಿಕೆ ಸ್ಟಾರ್ಟ್ ಆಗ್ತದೆ. ಈ ಪಿರಿಯಡನ್ನು ಏನಂತ ಕರೀತಾರೆ? ಅಡೋಲೆಸೆನ್ಸ್ ಅಂತ ಕರೀತಾರೆ. ಅಡೋಲೆಸೆನ್ಸ್ ಇಸ್ ಅ ಪಿರಿಯಡ್ ಆ್ಯಂಡ್ ಅ ಪ್ರಾಸೆಸ್ during which a child becomes mature in terms of his or her attitudes and beliefs. Exactly ಬಾಡಿಗೆ ಇದನ್ನೆಲ್ಲ ಟಾಲರೇಟ್ ಮಾಡುವಂಥ ಕೆಪಾಸಿಟಿ ಬಂದಿರ್ತದೋ ಇಲ್ಲೋ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಬಟ್ ತಮ್ಮಷ್ಟಕ್ಕೆ ತಾವೇ ಅವ್ರ ಆ್ಯಟಿಟ್ಯೂಡ್, ಅವ್ರ ಬಿಹೇವಿಯರ್ ಒಳಗೆ, ಅವರು ಥಿಂಕ್ ಮಾಡೋ ರೀತಿ ಒಳಗೆ ಮಾತ್ರ ಮ್ಯಾಕ್ಸಿಮಮ್ ಚೇಂಜಸ್ಸನ್ನು ಅಬ್ಸರ್ವ್ ಮಾಡ್ತದೆ. ಆ್ಯಂಡ್ ತಮ್ಮಷ್ಟಕ್ಕೆ ತಾವೇ ದೇ ಥಿಂಕ್ ದೇ ಆರ್ ಕಾನ್ಫಿಡೆಂಟ್ ದಟ್ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇಂಡಿವಿಜುವಲಿ ಇನ್ ದ ಸೊಸೈಟಿ. ದಿಸ್ ಈಸ್ ಕಾಲ್ಡ್ ಅಡೋಲೆಸೆನ್ಸ್. ಇಟ್ ಈಸ್ ಅ ಬ್ರಿಡ್ಜ್ ಲಿಂಕಿಂಗ್ childhood and adulthood from the period 12 years to 18 years. This is very important age transition period. ಒಂದು ಸಾರಿ ರಾಂಗ್ ಡಿಸಿಷನ್ ತೊಗೊಂಡ್ರೆ ಎಂಟೈರ್ ಲೈಫ್ ಸಫರ್ ಆಗಬೇಕಾಗ್ತದೆ. ಈ ಅಡೋಲೆಸೆನ್ಸ್ ಅನ್ನೋದು ಒಂಥರ ಕನೆಕ್ಟಿಂಗ್ ಬ್ರಿಡ್ಜ್. ಇದು ಎದ್ರ ನಡಬರ್ಕ ಬಿಟ್ವೀನ್ ದ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಟ್ಹುಡ್. ಆ್ಯಂಡ್ ಈ ಅಡೋಲೆಸೆನ್ಸ್ ಪೀರಿಯಡನ್ನು ಎಲ್ಲಿಂದ ಎಲ್ಲಿ ತನಕ ಅಂತ ಕನ್ಸಿಡರ್ ಮಾಡಬೇಕು? ಫ್ರಮ್ 12 years to 18 years. ಇಟ್ ಈಸ್ ವೆರಿ ವಲ್ನರೇಬಲ್ ಫೇಸ್ ಆಫ್ ಮೆಂಟಲ್ ಆ್ಯಂಡ್ ಸೈಕಾಲಜಿಕಲ್ ಡೆವಲಪ್ಮೆಂಟ್. ಭಾಳ ಕ್ರೂಷಿಯಲ್ ಪೀರಿಯಡು. ಮೆಂಟಲಿನೂ ಇದನ್ನು ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟು, ಎಮೋಷ್ನಲಿನೂ ಇದಕ್ಕೆ ತಕ್ಕಂಗೆ ರೆಸ್ಪಾನ್ಸ್ ಕೊಡೋದು ಭಾಳ ಇಂಪಾರ್ಟೆಂಟು. ಇವು ಎರಡೂ ತುರ್ನ ಪ್ರಾಪರಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋದರೆ ದ ಪೀರಿಯಡ್ ವಿಲ್ ಕಂಟಿನ್ಯೂಸ್ ಟು ಅ ನಾರ್ಮಲ್ ಲೈಫ್. If anything a mistake is done during this particular period, transitional period, obviously the individual will suffer and individual will become addicted to most of the habits like smoking, chewing tobacco, intake of the drug and alcohol. That is why the adolescence is considered as a vulnerable phase. Then moving to the next one. What are the causes of drug or alcohol use in adolescence? ಯಾಕೆ ಒಂದು ವ್ಯಕ್ತಿ ಈ ಟ್ರಾನ್ಸಿಷನ್ ಪೀರಿಯಡ್ ಅಂದರೆ ಅಡಲ್ಟ್ ಸ್ಟೇಜಿಗೆ ಚೈಲ್ಡ್ಹುಡ್ದಿಂದ ಮೂವ್ ಆಗ್ತಿರ್ತಾನೆ, ಆ ಪೀರಿಯಡ್ ಒಳಗೆ ಯಾಕೆ ಈ ಡ್ರಗ್ ಆ್ಯಂಡ್ ಅಲ್ಕೋಹಾಲನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಏನದು? ವಾಟ್ ಈಸ್ ದ ರೀಸನ್? ಫಸ್ಟ್ ಒನ್ ಈಸ್ ಕ್ಯೂರಿಯಾಸಿಟಿ ಆ್ಯಂಡ್ ಎಕ್ಸ್ಪಿರಿಮೆಂಟೇಷನ್. ಲೆಟ್ ಅಸ್ ಟ್ರೈ ವಾಟ್ ಹ್ಯಾಪನ್ಸ್. ಆ ಥರದ್ದು ಒಂದು ಮೆಂಟಲ್ ಕಂಡೀಷನ್ನು ಈ
ಅಡೋಲೋಸೆನ್ಸ್ ಒಳಗೆ ತಾನಾಗಿನೇ ಡೆವಲಪ್ ಆಗಿಬಿಟ್ಟಿರ್ತದೆ. ಒಂಥರ ಎಕ್ಸ್ಪಿರಿಮೆಂಟೇಷನ್, ಎಕ್ಸೈಟ್ಮೆಂಟ್ ಇರ್ತದೆ, ನೋಡೋಣ ಏನಾಗ್ತದ ಅನ್ನೋ ಅಂಥದ್ದು ಕ್ಯೂರಿಯಾಸಿಟಿ. ಬೇರೆಯವರೆಲ್ಲ ನಾರ್ಮಲ್ ಆಗಿ ಡ್ರಿಂಕ್ ಮಾಡೋದನ್ನು, ಡ್ರಗ್ಸ್ ತೊಗೊಳೋದನ್ನು, ಸ್ಮೋಕ್ ಮಾಡೋದನ್ನು ನೋಡಿದಾಗ ಒಂಥರದ್ದು ಕ್ಯೂರಿಯಾಸಿಟಿ ಡೆವಲಪ್ ಆಗ್ತದೆ. ಆ್ಯಂಡ್ ಎಕ್ಸ್ಪಿರಿಮೆಂಟ್ ಮಾಡಬೇಕು, ಮಾಡಿ ತಿಳ್ಕೋಬೇಕು ಅನ್ನೋ ಅಂಥದ್ದು ಒಂದು ಮೆಂಟಲ್ ಸ್ಟೇಟಸ್ ಇರ್ತದೆ. ಹಾಗಾಗಿ some will try because of curiosity and experimentation. But I think in these kind of processes or habits, one should not be so curious and one should not be try to doing the experiment ಮಾಡಬೇಕಾ. there are so many good things. ನೀವು ಸ್ಟಡಿ ಒಳಗೆ ಮಾಡಿರಿ, ಬೇರೆ ಯಾವುದೋ ಗುಡ್ ಥಿಂಗನ್ನು ಅಚೀವ್ ಮಾಡ್ಕೊಳಕ್ಕೆ ಮಾಡಿದರೆ ಇಟ್ ಈಸ್ ಗುಡ್. ಬಟ್ ಮೆಂಟಲ್ ಕಂಡೀಷನ್ನೇ ಈ ಎಡೋಲೋಸೆನ್ಸ್ ಒಳಗೆ ಆ ಟೈಪ್ ಆಗಿಬಿಟ್ಟಿರ್ತದೆ. ಕ್ಯೂರಿಯಾಸಿಟಿ ಆ್ಯಂಡ್ ಎಕ್ಸ್ಪಿರಿಮೆಂಟೇಷನ್ ಇಸ್ ದ ಒನ್ ರೀಸನ್ ವೈ ದ ಎಡೋಲೋಸೆನ್ಸ್ ಆರ್ ಎಡೋಲೆಸೆಂಟ್ಸ್ ದೇ ಗೋ ಫಾರ್ ದ ಯೂಸ್ ಆಫ್ ಡ್ರಗ್ ಆರ್ ಆಲ್ಕೋಹಾಲ್. ನೀಡ್ ಫಾರ್ ಅಡ್ವೆಂಚರ್ ಆ್ಯಂಡ್ ಎಕ್ಸೈಟ್ಮೆಂಟ್, ಒಂದ್ಸರಿ ಮಾಡಿ ನೋಡೋಣ ಏನಾಗ್ತದೆ, ಆ ಥರ ಒಂದು ಬೋಲ್ಡ್ನೆಸ್ಸು ಬಾಡಿ ಒಳಗೆ ತನ್ನಷ್ಟಕ್ಕೆ ತಾನೇ ಗೊತ್ತಿರಲಾರ್ದೆ ಡೆವಲಪ್ ಆಗಿಬಿಡ್ತದೆ. ಆ್ಯಂಡ್ ಅನದರ್ ಒನ್ ಈಸ್ ಟು ಎಸ್ಕೇಪ್ ಫೇಸಿಂಗ್ ಪ್ರಾಬ್ಲಮ್ಸ್. ಏನೋ ಪ್ರಾಬ್ಲಮ್ಸ್ ಇರ್ತಾವೆ, ಸಮ್ ಪ್ರಾಬ್ಲಮ್ಸ್, ಎವ್ರಿಬಡಿ ಈಸ್ ಹ್ಯಾವಿಂಗ್ ಒನ್ ಆರ್ ಅನದರ್ ಕೈಂಡ್ ಆಫ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ಗಳಿಂದ ಎಸ್ಕೇಪ್ ಆಗಲಿಕ್ಕೆ ದೇ ವಿಲ್ ಬಿಕಮ್ ಅಡಿಕ್ಟೆಡ್ ಟು ಡ್ರಗ್ ಆರ್ ಆಲ್ಕೋಹಾಲ್. ಬಟ್ ಕನ್ಸ್ಯೂಮಿಂಗ್ ಡ್ರಗ್ ಆರ್ ಕನ್ಸ್ಯೂಮಿಂಗ್ ಆಲ್ಕೋಹಾಲ್ ಈಸ್ ನಾಟ್ ದ ಸೊಲ್ಯೂಷನ್ ಫಾರ್ ಎನಿ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ಗಳಿಂದ ಹೊರಗೆ ಬರಬೇಕಂತೂ ಬಹಳಷ್ಟು ಎಡೋಲೋಸೆಂಟ್ಸ್ ಏನು ಮಾಡ್ತಾರೆ, ಡ್ರಗ್ ಆ್ಯಂಡ್ ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟ್ರೆಸ್ ಫ್ರಾಮ್ ಪ್ರೆಷರ್ ಟು ಎಕ್ಸೆಲ್ ಇನ್ ಅಕಾಡೆಮಿಕ್ಸ್ ಆರ್ ಎಕ್ಸಾಮಿನೇಷನ್. ವೆರಿ ಸಿಲಿ ರೀಸನ್. ವೆನ್ ಯು ನೋ ದ್ಯಾಟ್ ಯುವರ್ ಸ್ಟೂಡೆಂಟ್, ವೆನ್ ಯುವರ್ ಡ್ಯೂಟಿ ಈಸ್ ಟು ಸ್ಟಡಿ the things and you need to get the good marks, there is no necessity to take the pressure or stress. ಯಾಕಂದ್ರೆ ನಿಮಗೆ ಎಕ್ಸಾಮ್ ಏನು ಒಂದು ದಿವಸಕ್ಕೇ ಯಾರೂ ಮಾಡಂಗಿಲ್ಲ. ಅಕಾಡೆಮಿಕ್ಸ್ ಅಂದ್ರೆ ವರ್ಷಾನುಗಟ್ಲೆ ಕಲ್ತಿರ್ತೀರಿ, ಅಟ್ ದ ಎಂಡ್ ನಿಮಗೆ ಗೊತ್ತಿರ್ತದೆ ನಾವು ಎಕ್ಸಾಮ್ ಬರೀಬೇಕು ಅಂತ ಹೇಳಿ. ಇದರಿಂದ ಈ ಪ್ರೆಷರಿಂದ ಹೊರಗೆ ಬರಲಿಕ್ಕೆ ಡ್ರಗ್ಸನ್ನು ತಗೊಳ್ಳೋದು, ಆಲ್ಕೋಹಾಲನ್ನು ತಗೊಳ್ಳೋದು, ದಿಸ್ ಈಸ್ ದ ಮೋಸ್ಟ್ ವರ್ಸ್ಟ್ ಥಿಂಗ್ ಆ್ಯಂಡ್ ದ ಕಂಪ್ಲೀಟ್ ಸಿಲಿ ರೀಸನ್ ಟು ಗೆಟ್ ಅಡಿಕ್ಟೆಡ್ ಫಾರ್ ಡ್ರಗ್ ಆರ್ alcohol. Then this one is important. Television, movies, newspapers, internet, etc. ಸೊ ಎಲ್ಲ ಕಡೆಗೂ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಸ್ಗಳು, ಬಿಗ್ ಸ್ಟಾರ್ಸನ್ನು ಯೂಸ್ ಮಾಡ್ಕೊಂಡು ಅಡ್ವರ್ಟೈಸ್ ಮಾಡಿರ್ತಾರೆ. ಅದು ಪೇಪರ್ ಒಳಗೂ ಆ್ಯಡ್ಸ್ ಬರ್ತಾವೆ, ಟೆಲಿವಿಷನ್ ಸೀರಿಯಲ್ಸ್ ನೋಡಬೇಕಾದ್ರೆ, ಮೂವೀಸ್ ನೋಡಬೇಕಾದ್ರೆ ಏನೋ ಒಂಥರದ್ದು ಫ್ಯಾಷನ್ನು ಅದನ್ನು ಅಟ್ರ್ಯಾಕ್ಟ್ ಮಾಡ್ತದೆ. ಅನ್ಸ್ಟೇಬಲ್ ಆರ್ ಅನ್ಸಪೋರ್ಟಿವ್ ಫ್ಯಾಮಿಲಿ ಸ್ಟ್ರಕ್ಚರ್ ಆ್ಯಂಡ್ ಪಿಯರ್ ಪ್ರೆಷರ್. ಏನೋ ಪ್ರಾಬ್ಲಮ್ ಇನ್ ದ ಫ್ಯಾಮಿಲಿ, ಅವ್ರ ಒಪಿನಿಯನ್ನಿಗೆ ಅಥವಾ ಅವ್ರ ಇಂಟ್ರೆಸ್ಟಿಗೆ ಫ್ಯಾಮಿಲಿ ಒಳಗೆ ಏನೋ ಸಪೋರ್ಟ್ ಸಿಗಲಿಲ್ಲ ಅಂತಂದರೆ ಡಿಪ್ರೆಷನ್ನಿಂದ ಹೊರಗೆ ಬರಲಿಕ್ಕೆ ಸಮ್ ವಿಲ್ ಸ್ಟಾರ್ಟ್ ದ ಕನ್ಸಂಪ್ಷನ್ ಆಫ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಪಿಯರ್ ಪ್ರೆಷರ್. ಪಿಯರ್ ಮೀನ್ಸ್ ದ ಗ್ರೂಪ್ ಆಫ್ ಸೇಮ್ ಏಜ್ಡ್ ಪೀಪಲ್. ಎಲ್ಲ ಒಂದೇ ವಯಸ್ಸಿನ ಜನರ ಗುಂಪಿಗೆ ಪಿಯರ್ ಅಂತ ಕರೀತಾರೆ. ಈಗ ಒಂದು 5 ಜನ ಒಂದೇ ವಯಸ್ಸಿನವ್ರದ್ದು ಗುಂಪು ಇರ್ತದೆ ಅಂತ ತಿಳ್ಕೊಳ್ಳೋಣ. ಅದರೊಳಗೆ 4 ಜನ ಆಲ್ರೆಡಿ ಈ ಡ್ರಗ್ ಆಲ್ಕೋಹಾಲನ್ನೇ ತಗೋತಿರ್ತಾರೆ ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ದ ಡ್ರಗ್. ಇಫ್ 4 people ಆರ್ ಕನ್ಸ್ಯೂಮಿಂಗ್ ದ ಆಲ್ಕೋಹಾಲ್, ಡೆಫಿನೆಟ್ಲಿ ಆಲ್ ಆಫ್ ದೆಮ್ ವಿಲ್ ಪ್ರೆಷರ್ ದ ಅನದರ್ ಪರ್ಸನ್ ಹೂ ಈಸ್ ನಾಟ್ ಡ್ರಿಂಕಿಂಗ್. ಅವನಿಗೆ ಪ್ರೆಷರ್ ಮಾಡ್ತಿರ್ತಾರೆ, ನೀ ಯಾಕೆ ಕುಡಿಯೋದಿಲ್ಲ, ಇವತ್ತೊಂದು ದಿವಸ ತಗೋಬಾ, ನೋಡಿ ಏನಾಗ್ತದೆ. ಒನ್ ಡೇ ಸ್ಟಾರ್ಟ್ ಆಗಿದ್ದದ ಅಲ್ಲಿಗೆ ಕ್ಲೋಸ್ ಆದರೆ ಇಟ್ ಈಸ್ ಓಕೆ. ಬಟ್ ನೆಕ್ಸ್ಟ್ ಡೇ ಹಾಗೆ ಕಂಟಿನ್ಯೂ ಆದರೆ ಫೈನಲಿ ದ್ಯಾಟ್ ಪರ್ಸನ್ ವಿಲ್ ಆಲ್ಸೋ ಬಿಕಮ್ ಅಡಿಕ್ಟೆಡ್ ಟು ದ alcohol. So these are the some reasons. ನಾವು ಕೊಡ್ತಿರೋ ಅಂಥ ಕೆಲವು ರೀಸನ್ಸು. ಬಟ್ ಇಲ್ಲಿ ಭಾಳಷ್ಟು ಕೇಸಸ್ ಒಳಗೆ ಯಾಕೆ ಯಂಗ್ಸ್ಟರ್ಸು ಅಥವಾ ಅಡೋಲೆಸೆಂಟ್ಸು ಇದಕ್ಕೆ ಅಡಿಕ್ಟ್ ಆಗ್ತಾರ ಅನ್ನಲಿಕ್ಕೆ ಬಿಕಾಸ್ ಆಫ್ ಪಿಯರ್ ಪ್ರೆಷರ್ ಒಂದು. ಸೆಕೆಂಡ್ ಒನ್, ದ ಅಡ್ವೆಂಚರ್ ಆ್ಯಂಡ್ ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿ. ಇದು ಬಹಳಷ್ಟು ಕೇಸಸ್ ಒಳಗೆ ನೋಡೋ ಅಂಥ ಸಿಂಪಲ್ ರೀಸನ್ ಫಾರ್ ದ ಯೂಸ್ ಆಫ್ ಡ್ರಗ್ ಆರ್ ಆಲ್ಕೋಹಾಲ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಅಡಿಕ್ಷನ್ ಆ್ಯಂಡ್ ಡಿಪೆಂಡೆನ್ಸ್. ಇಫ್ ಅ ಪರ್ಸನ್ ಕನ್ಸ್ಯೂಮ್ಸ್ ಡ್ರಗ್ ಆರ್ ಆಲ್ಕೋಹಾಲ್ ಫಾರ್ ಒನ್ ಡೇ, ಅವರಿಗೆ ಅಡಿಕ್ಟ್ ಅಂತ ಕರೀಲಿಕ್ಕೆ ಬರಂಗಿಲ್ಲ. ಅಡಿಕ್ಷನ್ ಆ್ಯಂಡ್ ಡಿಪೆಂಡೆನ್ಸಿ ಸ್ಟೇಜನ್ನು ರೀಚ್ ಆಗಬೇಕಾದ್ರೆ ಲಾಂಗ್ ಟರ್ಮ್ ಕನ್ಸಂಪ್ಷನ್ ಆಫ್ ಡ್ರಗ್ ಆರ್ ಆಲ್ಕೋಹಾಲ್, ಈವನ್ ಸ್ಮೋಕಿಂಗ್, ಅದನ್ನು ಭಾಳ ದಿವಸದವರೆಗೂ ಪ್ರಾಕ್ಟೀಸ್ ಮಾಡ್ಕೋತಾನೆ ಬಂದರೆ ಕೊನೆಗೆ ಆ ಸ್ಟೇಜನ್ನು ಅವರು ರೀಚ್ ಆಗ್ತಾರೆ.
So what is addiction and what is dependence? About this one, let us go for in detail. Addiction ಅಂದ್ರೆ ಏನು? A psychological attachment like euphoria, a temporary feeling of well-being to drugs and alcohol. Psychological attachment, ವ್ಯಕ್ತಿ ಒಂದು ದಿವಸ ಡ್ರಿಂಕ್ ಮಾಡ್ತಾನೆ, ಒಂದು ದಿವಸ ಡ್ರಗ್ಸ್ ತೊಗೋತಾನ, ನೆಕ್ಸ್ಟ್ ಡೇ ಮತ್ತು ಆ ಟೈಮಿಗೆ ತೊಗೋತಾನ, ಅದ್ರ ನೆಕ್ಸ್ಟ್ ಡೇ ಹೀಗೇ ಮಾಡ್ಕೋತ ಹೋದರೆ ಅವ್ರ ಮೆಂಟಲ್ ಕಂಡೀಷನ್, ಮಾನಸಿಕ ಸ್ಥಿತಿ ಯಾವ ಮಟ್ಟಕ್ಕೆ ಬೆಳೀತದಂದರೆ ಸೈಕಾಲಜಿಕಲಿ ಆ ಡ್ರಗ್ಗು ಅಥವಾ ಆಲ್ಕೋಹಾಲದ ಜೊತೆಗೆ ಅವರಿಗೆ ಅಟ್ಯಾಚ್ಮೆಂಟ್ ಬೆಳೀತದೆ. ಆ ಟೈಮ್ ಆದ ತಕ್ಷಣ ಬಾಡಿಗೆ ಅದು ಡ್ರಗ್ ಇರಬಹುದು, ಆಲ್ಕೋಹಾಲ್ ಇರಬಹುದು, ಸ್ಮೋಕಿಂಗ್ ಇರಬಹುದು, ಅದನ್ನು ಮಾಡಿದಾಗೇ ಅವರಿಗೆ ಮೆಂಟಲ್ ಕಂಫರ್ಟ್ನೆಸ್ ಫೀಲಿಂಗ್ ಆಗ್ತದೆ. ದೆ ಫೀಲ್ ಯುಫೋರಿಯಾ, ಇಂಟರ್ನಲ್ ಹ್ಯಾಪಿನೆಸ್ ಆ್ಯಂಡ್ ಟೆಂಪ್ರವರಿ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್. ಏನೋ ಶಾರ್ಟ್ ಟರ್ಮಿಗೆ ನಾನು ಅಗ್ದಿ ಆರಾಮಿದ್ದೀನಿ, ನಾನು ಅಗ್ದಿ ಖುಷಿಯೊಳಗಿದ್ದೀನಿ ಅನ್ನೋ ಅಂಥ ಅನ್ಲಿಮಿಟೆಡ್ ಹ್ಯಾಪಿನೆಸ್ಸನ್ನು ಇಮ್ಯಾಜಿನ್ ಮಾಡ್ಕೋತಾರೆ. ಅಷ್ಟು ಸೈಕಾಲಜಿಕಲಿ, ಭಾವನಾತ್ಮಕವಾಗಿ ಆ ಡ್ರಗ್ಗು ಮತ್ತು ಆಲ್ಕೋಹಾಲ್ ಮೇಲೆ ಒಬ್ಬ ವ್ಯಕ್ತಿ ಕಂಪ್ಲೀಟಾಗಿ ಅಟ್ಯಾಚ್ಡ್ ಆಗಿದ್ದರೆ ಆ ಕಂಡೀಷನನ್ನು ಏನಂತ ಕರೀತಾರೆ? ಅಡಿಕ್ಷನ್ ಅಂತ ಕರೀತಾರೆ. ಆ್ಯಂಡ್ ಒನ್ಸ್ ಅಡಿಕ್ಷನ್ ಸ್ಟೇಜನ್ನು ರೀಚ್ ಆದರೆ ಇಟ್ ರಿಸಲ್ಟ್ಸ್ ಇನ್ ಡಿಪೆಂಡೆನ್ಸ್. ಬಾಡಿಗೆ ಆ ಡೋಸು ಆ ಟೈಮಿಗೆ ಸಪ್ಲೈ ಆಗೋಕ್ಕೆ ಬೇಕು, ಅದರ್ವೈಸ್ ಇಟ್ ವಿಲ್ ಕಾಸ್ ವಿಡ್ರಾವಲ್ ಸಿಂಪ್ಟಮ್ಸ್. ಅದು ಬಾಡಿಗೆ ಸಿಗಲಿಲ್ಲ ಅಂತಂದರೆ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಅದನ್ನು ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಕರೀತಾರೆ. ಸೊ ಫಸ್ಟ್ ಸ್ಟೇಜ್ ಈಸ್ ಜಸ್ಟ್ ಆ್ಯಸ್ ಎ ಹ್ಯಾಬಿಟ್, ಮಾಡಿ ನೋಡೋಣ, 1 ದಿವಸ 2 ದಿವಸ 3 ದಿವಸ, ಅದು ಬರ್ತಾ ಬರ್ತಾ ಕಂಟಿನ್ಯೂ ಆಗಿ ಫೈನಲಿ ಇಟ್ ರೀಚಸ್ ದ ಸ್ಟೇಜ್ ಆಫ್ ಅಡಿಕ್ಷನ್ ಆ್ಯಂಡ್ ಫೈನಲಿ ಲೀಡ್ಸ್ ಟು ದ ಡಿಪೆಂಡೆನ್ಸ್. Then, with repeated use of drugs, the tolerance level of the receptors increases. Thus, the receptors responds only to higher doses, leading to greater intake and addiction. See how horrible it is. ಈಗ ನಮಗೆ ಹಸಿವಾದಾಗ 1 ಚಪಾತಿ ತಿಂತೀವಿ ಅಥವಾ 1.5 ತಿಂತೀವಿ ಅಂದರೆ ನಮಗದು ಇನ್ನೊಂದು ಸ್ವಲ್ಪ ತಿಂದ್ರೂ ತಾಳ್ಕೊಳ್ಳುವಂಥ ಎಬಿಲಿಟಿ ಬರ್ತದೆ. ನಾವು ಯಾವುದಕ್ಕೆ ಅಡಿಕ್ಟ್ ಆಗಬೇಕು? ವಿಚ್ ಎನ್ಹ್ಯಾನ್ಸಸ್ ದ ನಾಲೆಜ್, ವಿಚ್ ಇನ್ಕ್ರೀಸಸ್ ದ ಹೆಲ್ತ್, ವಿಚ್ ಸಪೋರ್ಟ್ಸ್ ದ ಫ್ಯಾಮಿಲಿ ರಿಕ್ವೈರ್ಮೆಂಟ್ಸ್, ಅಂಥದಕ್ಕೆ ಅಡಿಕ್ಟ್ ಆಗಬೇಕು. ಲುಕ್ ಆಟ್ ದ ಸ್ಟೇಟ್ಮೆಂಟ್ಸ್ ದೇರ್ ಏನು ಹೇಳ್ತದೆ? ವಿತ್ ರಿಪೀಟೆಡ್ ಯೂಸ್ ಆಫ್ ಡ್ರಗ್ಸ್ the tolerance level of the receptors increases. Before dealing with this one, in the previous videos I explained about the types of drugs like opioids, cannabinoids, coca alkaloid and the hallucinogens. ಈ ಎಲ್ಲ ಡ್ರಗ್ಗಳನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ನಮ್ಮ ಬಾಡಿ ಒಳಗೆ ಕೆಲವೊಂದು ರಿಸೆಪ್ಟರ್ಸ್ ಇರ್ತಾವೆ, ಪರ್ಟಿಕ್ಯುಲರ್ಲಿ ಇನ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಇನ್ ದ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಪ್ರತಿ ದಿವಸ ಡ್ರಗ್ಗಳನ್ನು ಯೂಸ್ ಮಾಡ್ಕೋತ ಹೋದರೆ, ಮೀನ್ಸ್ ಡ್ರಗ್ ಆಗಲಿ ಆಲ್ಕೋಹಾಲ್ ಆಗಲಿ ಬಾಡಿಗೆ ಸಪ್ಲೈ ಮಾಡ್ಕೋತ ಹೋದರೆ ಬರ್ತಾ ಬರ್ತಾ ಆ ರಿಸೆಪ್ಟಾರ್ಗಳ ಟಾಲರೆನ್ಸ್ ಲೆವೆಲ್ಲು ಏನಾಗ್ತದೆ? ಇನ್ಕ್ರೀಸ್ ಆಕ್ಕೋತ ಹೋಗ್ತದೆ. ಅಂದರೆ ಆ ಡ್ರಗ್ಗಿಗೆ ರಿಸೀವ್ ಮಾಡಿಕೊಂಡು ಅಬ್ಸಾರ್ಬ್ ಮಾಡಿಕೊಂಡು ರೆಸ್ಪಾಂಡ್ ಮಾಡುವಂಥ ಕೆಪಾಸಿಟಿ ದ ರಿಸೆಪ್ಟಾರ್ಸಿಗೆ ಇನ್ಕ್ರೀಸ್ ಆಕ್ಕೋತ ಹೋಗ್ತದೆ. ದೆನ್ ಮುಂದೆ ನೋಡ್ರಿ, ಥಸ್ the receptors responds only to higher doses, leading to greater intake and addiction. ಹಿಂಗಾದರೆ ಬರ್ತಾ ಬರ್ತಾ ಡೋಸ್ ಕಡಿಮೆ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಡೋಸನ್ನು ಏನು ಮಾಡಬೇಕಾಗ್ತದೆ? ಹೈ ಮಾಡಬೇಕಾಗ್ತದೆ. ಇಂಟೇಕ್ದ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಆ್ಯಂಡ್ ಫೈನಲಿ ದ ಇಂಡಿವಿಜುವಲ್ ಬಿಕಮ್ಸ್ ಅಡಿಕ್ಟೆಡ್ ಟು ಡ್ರಗ್ ಆರ್ ಆಲ್ಕೋಹಾಲ್. ದಿಸ್ ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್ to drug or alcohol, feeling euphoria and temporary feeling of well-being, it is called addiction. And once the drug repeatedly supplied to the body, the tolerance level of the receptors increases and body requirement for that drug dose will be increased. Then moving to the dependence. What is this dependence? Idu ತೀರಾ ವಿಚಿತ್ರ. The tendency of the body to manifest a characteristic and unpleasant withdrawal syndrome if regular dose of drug or alcohol is abruptly discontinued.
ಏನು ಹಿಂಗಂದರೆ, ಈಗ ಒಬ್ಬ ವ್ಯಕ್ತಿ ಎವ್ರಿ ಡೇ 4 ಗಂಟೆಗೆ ತನ್ನ ಬಾಡಿಗೆ ಒಂದು ಸ್ವಲ್ಪ ಡ್ರಗ್ಗನ್ನು, ಸೇ ಫಾರ್ ಎಕ್ಸಾಂಪಲ್ 1 ಗ್ರಾಮ್ ಆಫ್ ಡ್ರಗ್ಗನ್ನು ಸಪ್ಲೈ ಮಾಡ್ಕೋತಿರ್ತಾನಂತ ಇಟ್ಕೊಳ್ಳೋಣ. ಎವ್ರಿ ಡೇ ಆ ಟೈಮಿಗೆ ಬಾಡಿಗೆ ಏನು ಹೋಗಲಿಕ್ಕೆ ಬೇಕು, ದ ಡ್ರಗ್ ಶುಡ್ ಬಿ ಸಪ್ಲೈಡ್. ಯಾಕೆ? ಆಲ್ರೆಡಿ ದಟ್ ಪರ್ಸನ್ ಹ್ಯಾಸ್ ರೀಚ್ಡ್ ದ ಸ್ಟೇಜ್ ಆಫ್ ಅಡಿಕ್ಷನ್. ಈಗ ಅವನ ಬಾಡಿಗೆ ಏನು ಬೇಕಾಗ್ಲಿಕ್ಕತ್ತದ, ಹೈಯರ್ ಡೋಸ್ ಆಫ್ ಡ್ರಗ್ ಇಂಟೇಕ್ ಈಸ್ ರಿಕ್ವೈರ್ಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಅಡಿಕ್ಟೆಡ್ ಪರ್ಸನ್. ಅಡಿಕ್ಷನ್ ಸ್ಟೇಜನ್ನು ರೀಚ್ ಆದಂಥ ಒಂದು ವ್ಯಕ್ತಿಗೆ ರೆಗ್ಯುಲರ್ ಆಗಿ ಯಾವ ಟೈಮಿಗೆ ಅವ ಡ್ರಗ್ಗನ್ನು ಸಪ್ಲೈ ಮಾಡ್ಕೋತಿರ್ತಾನ, ಆ ಟೈಮಿಗೆ ಇಫ್ ದ ಡೋಸ್ ಆಫ್ ಡ್ರಗ್ ಆರ್ ಆಲ್ಕೋಹಾಲ್ ಈಸ್ ಅಬ್ರಪ್ಟ್ಲಿ ಡಿಸ್ಕಂಟಿನ್ಯೂಡ್, ಒಮ್ಮಿಲ್ದೊಮ್ಮಲೆ ಅದನ್ನು ಸ್ಟಾಪ್ ಮಾಡೀವಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗ್ತದೆ, ದಟ್ ಅಡಿಕ್ಟೆಡ್ ಪರ್ಸನ್ಸ್ ಬಾಡಿ ವಿಲ್ ಶೋ ಸಮ್ ಅನ್ಪ್ಲೀಸೆಂಟ್ ಸಿಂಡ್ರೋಮ್. ಏನೋ ಒಂಥರ ವಿಚಿತ್ರ ಬಿಹೇವಿಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಂಡೀಷನನ್ನು ಏನಂತ ಕರೀತಾರೆ, ಡಿಪೆಂಡೆನ್ಸಿ ಅಂತ ಕರೀತಾರೆ. ಅಂದರೆ ಕಂಪ್ಲೀಟ್ಲಿ ಆ ವ್ಯಕ್ತಿ, ದಟ್ ಪರ್ಸನ್ ಬಾಡಿ, ಅದು ಫಿಸಿಕಲ್ ಕಂಡೀಷನ್, ಮೆಂಟಲ್ ಕಂಡೀಷನ್, ಸೈಕಾಲಜಿಕಲ್ ಕಂಡೀಷನ್ ಅಂತ ಅದಕ್ಕೆ ಹೇಳ್ತೀವಿ. ಸೈಕಾಲಜಿಕಲಿ ಅಟ್ಯಾಚ್ ಆದಂಥ ಒಬ್ಬ ವ್ಯಕ್ತಿ ಡ್ರಗ್ ಅಥವಾ ಆಲ್ಕೋಹಾಲಿಗೆ, ಇಫ್ ಇಟ್ ಈಸ್ ನಾಟ್ ಸಪ್ಲೈಡ್ ಆಟ್ ದ ರೆಗ್ಯುಲರ್ ಇಂಟೇಕ್ ಟೈಮ್, ದ ಪರ್ಸನ್ ವಿಲ್ ಸ್ಟಾರ್ಟ್ ಎಕ್ಸಿಬಿಟಿಂಗ್ ಸಮ್ ಅನ್ಪ್ಲೀಸೆಂಟ್ ಕ್ಯಾರೆಕ್ಟರ್ಸ್. ಇಟ್ ಈಸ್ ದ ಕಂಡೀಷನ್ ಆಫ್ ಡಿಪೆಂಡೆನ್ಸ್. ಅಂದ್ರೆ ಅದನ್ನು ಇರಲಾರ್ದೆ ಬದುಕಲಿಕ್ಕೆ ಆಗಂಗಿಲ್ಲ ಅನ್ನೋ ಸ್ಟೇಜನ್ನು ರೀಚ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಏನಂತ ಕರೀಲಿಕ್ಕತ್ತದ ಅದನ್ನು, ಡಿಪೆಂಡೆನ್ಸ್. ದೆನ್ what are the withdrawal syndrome? If the regular dose of the drug or alcohol is not supplied to the addicted person, that person will show some withdrawal syndrome. What are those? ಈ withdrawal syndrome ಯಾವುವು ಅಂತಂದ್ರೆ ಆಂಗ್ಸೈಟಿ. ಗಾಬರಿ ಒಂಥರ ಆಂಗ್ಸೈಟಿ ಸ್ಟೇಜನ್ನು ರೀಚ್ ಆಗ್ತಾನೆ. ಏನು ಮಾಡಬೇಕು, ಏನು ಬಿಡಬೇಕು, ಅಷ್ಟು ಕನ್ಫ್ಯೂಷನ್, ಕಾನ್ಸ್ಟಂಟ್ ಆಗಿ ಒಂದು ಕಡೆ ಕೂತ್ಕೊಳ್ಳಲ್ಲ. ಫ್ರಂಟ್ ಪರ್ಸನ್ ಏನು ಮಾತಾಡ್ಲಿಕ್ಕತ್ತಾನ ಅಂತ ಕೇಳಿಸ್ಕೊಳ್ಳುವಷ್ಟು ಅವರಿಗೆ ಪೇಷನ್ಸ್ ಇರುವುದಿಲ್ಲ. ಒಂಥರ ಅಬ್ನಾರ್ಮಲ್ ಮೂಮೆಂಟನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶೇಕಿನೆಸ್, ಕೈಯೆಲ್ಲ ನಡಗಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ, ಹೋಲ್ ಬಾಡಿ ನಡಗಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್ ಆ್ಯಂಡ್ ಇಂಟೆನ್ಸ್ ಸ್ವೆಟ್ಟಿಂಗ್, ಸಿಕ್ಕಾಪಟ್ಟೆ ಮೈಯೆಲ್ಲ ಬೆವರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಡಿಪೆಂಡೆನ್ಸ್ ಲೀಡ್ಸ್ ಟು ಸೋಷಿಯಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಒಬ್ಬ ವ್ಯಕ್ತಿ ಅದೇನೋ ಸೋಷಿಯಲ್ ಫಂಕ್ಷನ್ ಒಳಗಿದ್ದಾನ ಅಥವಾ 4 ಜನ ಇರೋ ಕಡೆಗಿದ್ದಾನ ಅಂತ ಇಟ್ಕೊಳ್ಳೋಣ. ರೆಗ್ಯುಲರ್ ಟೈಮಿಗೆ ಅವನಿಗೆ ಯಾವುದೋ ಕಾರಣಕ್ಕೆ ಡ್ರಗ್ ಸಿಗಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಬಿಹೇವಿಯರ್ ಚೇಂಜ್ ಆಗ್ತದೆ, ಬಾಡಿ ಎಲ್ಲ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇಂಟೆನ್ಸ್ ಸ್ವೆಟಿಂಗ್ ಸ್ಟಾರ್ಟ್ ಆಗ್ತದೆ. ಅಂಥವರು ಸೋಷಿಯಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಅಂದರೆ ಬೇರೆಯವರ ಜೊತೆಗೆ ಮಿಕ್ಸ್ ಆಗೋದಾಗಲಿ ಮಿಂಗಲ್ ಆಗೋದಾಗಲಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೀಸ್ ಆರ್ ದ 2 ವೆರಿ ಡೇಂಜರಸ್ ಕಂಡೀಷನ್ಸ್ ಆಫ್ ದ ಅಬ್ಯೂಸ್ ಆಫ್ ಆಲ್ಕೋಹಾಲ್ ಆ್ಯಂಡ್ ಡ್ರಗ್. Addiction stage is followed by dependence. If the regular dose is abruptly discontinued, the addicted person will show some withdrawal syndromes like anxiety, shakiness, nausea and sweating. This is about the addiction and dependence. Then moving to the next one, effects of drug or alcohol abuse. ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸದ್ದು ಇಫೆಕ್ಟ್ಸ್ ಏನವ, ಯಾಕೆ ಸ್ಟಾರ್ಟ್ ಮಾಡ್ತಾರೆ ಯೂಸ್ ಅಂತ ತಿಳ್ಕೊಂಡ್ರಿ. ಎಡಿಕ್ಷನ್ ಅಂದ್ರೆ ಏನು, ಡಿಪೆಂಡೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಇಫೆಕ್ಟ್ ಏನು ಆಗ್ತದೆ? ರೆಕ್ಲೆಸ್ ಬಿಹೇವಿಯರ್, ವ್ಯಾಂಡಾಲಿಸಮ್ ಆ್ಯಂಡ್ ವಯೋಲೆನ್ಸ್. ನಾರ್ಮಲ್ ಬಿಹೇವಿಯರೇ ಉಳ್ಕೊಳ್ಳಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ಸಿಕ್ಕಾಪಟ್ಟೆ ಹೈಪರ್ ಆಗೋದು, ಹೊಡಿಲಿಕ್ಕೆ ಬಡಿಲಿಕ್ಕೆ ಹೋಗೋದು, ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ಳೋದು, ಜಗಳಾಡೋದು, ವೈಲೆಂಟ್ ಆಗೋದು, ಈ ಥರದ ಕ್ಯಾರೆಕ್ಟರ್ಗಳನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಕೋಮಾ ಆ್ಯಂಡ್ ಡೆತ್ ಡ್ಯೂ ಟು ರೆಸ್ಪಿರೇಟರಿ ಫೇಲ್ಯೂರ್, ಹಾರ್ಟ್ ಫೇಲ್ಯೂರ್ ಆರ್ ಸೆರೆಬ್ರಲ್ ಹೆಮೊರೇಜ್. ಬೇಕಾ ಇವೆಲ್ಲ? ದ ಇಂಡಿವಿಜುವಲ್ ಅಡಿಕ್ಟೆಡ್ ಪರ್ಸನ್ ಮೇ ರೀಚ್ ಇನ್ ಟು ಕೋಮಾ ಆ್ಯಂಡ್ ಡೆತ್ ಮೇ ಬಿ ಡ್ಯೂ ಟು ರೆಸ್ಪಿರೇಟರಿ ಫೇಲ್ಯೂರ್. ಉಸಿರಾಟದೊಳಗೆ ವ್ಯತ್ಯಾಸ ಆಗಿ ಸತ್ತು ಹೋಗಬಹುದು, ಹಾರ್ಟ್ ಫಂಕ್ಷನ್ ಇಂಪೇರ್ಮೆಂಟ್ ಆಗಿ ಸಾಯಬಹುದು, ಸೆರೆಬ್ರಲ್ ಹೆಮೊರೇಜ್ ಬ್ರೈನ್ ಒಳಗೆ ಬ್ಲಡ್ ಲೀಕ್ ಆಗಿ ಅಲ್ಲೇ ಪ್ರಾಬ್ಲಮ್ ಆಗಿನೂ ಸಾಯಬಹುದು.
Drugs mixed with the alcohol may cause the death. This is too dangerous. ಬರೀ ಡ್ರಗ್ಸನ್ನು ಸೆಪರೇಟಾಗಿ ತಗೊಳ್ಳಾರ್ದೇ, ಬರೀ ಆಲ್ಕೋಹಾಲನ್ನು ಸೆಪರೇಟಾಗಿ ಕನ್ಸ್ಯೂಮ್ ಮಾಡಲಾರ್ದೇ ಎರಡೂ ತುರ್ನ ಮಿಕ್ಸ್ ಮಾಡ್ಕೊಂಡು ಏನಾರೇ ಕನ್ಸ್ಯೂಮ್ ಮಾಡಿದರೆ ಅದು ಡೆತ್ತನ್ನು ಕಾಸ್ ಮಾಡ್ತದೆ. ಡ್ಯಾಮೇಜ್ ಆಫ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಲಿವರ್ ಸಿರೋಸಿಸ್, ಇಡೀ ನರ್ವಸ್ ಸಿಸ್ಟಮ್ ತನ್ನ ಕಂಟ್ರೋಲನ್ನು ಕಳ್ಕೋತದ. ಲಿವರ್ ಎನ್ಲಾರ್ಜ್ಮೆಂಟ್ ಈಸ್ ಕಾಲ್ಡ್ ಲಿವರ್ ಸಿರೋಸಿಸ್. ಫೈಬ್ರಸ್ ಆಗಿ ಕನ್ವರ್ಟ್ ಆಗ್ತದೆ ಲಿವರ್ ಸಿರೋಸಿಸ್ ಅಂತ ಕರೀತಾರೆ. ಮೆಂಟಲ್ ಆ್ಯಂಡ್ ಸೋಷಿಯಲ್ ಡಿಸ್ಟ್ರೆಸ್ ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಫ್ಯಾಮಿಲಿ ಮೆಂಬರ್ಸಿಗೂ ಒಂಥರ ಸ್ಟ್ರೆಸ್ಫುಲ್ ಲೈಫು. ಯಾಕಂದರೆ ಎವ್ರಿ ಡೇ ಈ ಥರದ ಆ್ಯಕ್ಟಿವಿಟಿನ ಯಾವುದೇ ಫ್ಯಾಮಿಲಿ ಮೆಂಬರ್ ಮಾಡ್ಲಿಕ್ಕತ್ರೂ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತದೆ. ಫ್ರೆಂಡ್ಸ್ ಒಳಗೂ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತದೆ. ಸೋಷಿಯಲ್ ಪ್ರಾಬ್ಲಮ್ಸ್ ಲೈಕ್ ಸ್ಟೀಲಿಂಗ್ ಆ್ಯಂಡ್ ಸ್ಪ್ರೆಡ್ ಆಫ್ ಇನ್ಫೆಕ್ಷಿಯಸ್ ಡಿಸೀಸಸ್ ಲೈಕ್ ಏಡ್ಸ್, ಹೆಪಾಟಿಟಿಸ್ ಬಿ. ದುಡ್ಡು ಸಿಗಲಿಲ್ಲ ಈ ಥರದ ಚಟಗಳಿಗೆ ಅಂದ್ರೆ ಮನುಷ್ಯ ಈ ಅಡ್ಡ ಹಾದಿ ಕಳುವು ಮಾಡೋದು, ಮನೆಯೊಳಗಿದ್ದಂಥ ವಸ್ತುಗಳನ್ನು ಅಥವಾ ದುಡ್ಡನ್ನು ಏನೋ ಕಳುವು ಮಾಡಿ ತಮ್ಮ ಚಟಗಳಿಗೆ ಎಷ್ಟು ದುಡ್ಡು ಬೇಕು ಅದನ್ನು ಅರೇಂಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇಂಟ್ರಾವೀನಸ್ಲಿ ಡ್ರಗ್ಗಳನ್ನು ಅಂದರೆ ಡೈರೆಕ್ಟ್ ಬ್ಲಡ್ ಒಳಗೆ ಕಾಮನ್ ಸಿರೇಂಜಿಂದ ಬಹಳಷ್ಟು ಇಂಡಿವಿಜುವಲ್ಸು ಒಂದೇ ಕಡೆಗೆ ಡ್ರಗ್ಸನ್ನು ಯೂಸ್ ಮಾಡಿ ಅದನ್ನು ಇಂಟ್ರಾವೀನಸ್ಲಿ ಅಂದ್ರೆ ಬ್ಲಡ್ ಒಳಗೆ ಇಂಜೆಕ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಸೆಕ್ಚುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಲೈಕ್ ಏಡ್ಸ್ ಆ್ಯಂಡ್ ಹೆಪಾಟಿಟಿಸ್ ಬಿ ಸ್ಪ್ರೆಡ್ ಆಗೋದು ಜಾಸ್ತಿ ಆಗ್ತದೆ. ಯೂಸ್ ಆಫ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಬೈ ಪ್ರೆಗ್ನೆಂಟ್ ವುಮನ್ ಅಫೆಕ್ಟ್ಸ್ ದ ಫೀಟಸ್, ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಆರ್ FAS. ಪ್ರೆಗ್ನೆಂಟ್ ಫೀಮೇಲಿಗೆ ಹೆಲ್ದಿ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇನ್ ಹರ್ ವೂಂಬ್ ಒನ್ ಮೋರ್ ಲೈಫ್ ಈಸ್ ಗ್ರೋಯಿಂಗ್. ಸೊ ಪ್ರೆಗ್ನೆಂಟ್ ಫೀಮೇಲ್ ಏನಾರೇ ಡ್ರಗ್ಗು ಅಥವಾ ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡಿದರೆ ಅದು ಅಕ್ಕಿನ ಯೂಟ್ರಸ್ ಒಳಗೆ ಬೆಳೆಯೋ ಅಂಥ ಮಗು ಮೇಲೆ ಇಫೆಕ್ಟ್ ಆಗ್ತದೆ. ಇಟ್ ರಿಸಲ್ಟ್ಸ್ ಇನ್ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್. ಇನ್ ಶಾರ್ಟ್ ಇಟ್ ಈಸ್ ಕಾಲ್ಡ್ FAS. ಲಾಸ್ ಆಫ್ ಸೆಕ್ಚುವಲ್ ಡ್ರೈವ್ ಆ್ಯಂಡ್ ನೆಕ್ರೋಸ್ಪರ್ಮಿಯಾ. It reduces the sexual activity as well as it will produce side effects on the sperm count, sperm motility and the good number of sperms in the male reproductive system. Then misuse of drugs by athletes. Example, narcotic analgesics, anabolic steroids, diuretics and certain hormones to increase muscle strength and bulk and to promote aggressiveness. This is also very dangerous thing. I don't want to take the name of any athlete, but ಇದು ಬಹಳಷ್ಟು ನೀವು ಪೇಪರ್ ಒಳಗೆ ಟಿ ವಿ ಒಳಗೆ ನೋಡಿರ್ತೀರಿ. ಈ ಅಥ್ಲೆಟ್ಸು ಅಂದರೆ ಸ್ಪೋರ್ಟ್ಸ್ ಪರ್ಸನ್ಸು, ವೇಟ್ ಲಿಫ್ಟರ್ಸ್ ಆಗಲಿ, ಲಾಂಗ್ 1000 ಕಿಲೋಮೀಟರ್ ಗಟ್ಟಲೆ ರನ್ನಿಂಗ್ ಮಾಡೋರಿಗಾಗಲಿ, ಯಾವುದೇ ಒಂದು ಸ್ಪೋರ್ಟ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಬೈ ರೆಗ್ಯುಲರ್ ಪ್ರಾಕ್ಟೀಸ್ ಅವ್ರ ಬಾಡಿಗೆ ಆ ಸ್ಟೆಬಿಲಿಟಿ ಬರ್ತದೆ. ಬಟ್ ಕಡಿಮೆ ಟೈಮ್ ಒಳಗೆ ಜಾಸ್ತಿ ಮಸಲ್ ಡೆವಲಪ್ಮೆಂಟು, ತಮ್ಮ ಕೆಪಾಸಿಟಿ, ತಮ್ಮ ಪರ್ಫಾರ್ಮೆನ್ಸ್ ಸ್ಟ್ರೆಂಗ್ತನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಸಮ್ ಅಥ್ಲೆಟ್ಸ್ ದೇ ಮೇಕ್ ಅಬ್ಯೂಸ್ ಆಫ್ ದ ಡ್ರಗ್. ಕೆಲವು ಡ್ರಗ್ಗಳು ಬಾಡಿ ಪೇನನ್ನು ಕಡಿಮೆ ಮಾಡ್ತಾವೆ, ದೆನ್ ಹಾರ್ಮೋನ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ತಾವೆ, ಮಸಲ್ ಸ್ಟ್ರೆಂಗ್ತನ್ನು ಇನ್ಕ್ರೀಸ್ ಮಾಡ್ತಾವೆ, ಅಗ್ರೆಸಿವ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ತಾವೆ. ಅದರ ಸಂಬಂಧ ಕೆಲವೊಬ್ಬರು ಪರ್ಫಾರ್ಮೆನ್ಸು ಸರಿ ಆಗಲಿ ಅನ್ನೋದಕ್ಕೆ ಸಮ್ ಅಥ್ಲೆಟ್ಸ್ ದೇ ಮೇಕ್ ಅಬ್ಯೂಸ್ ಆಫ್ ದ ಡ್ರಗ್. ಸೊ ದೀಸ್ ಆರ್ ದ ಇಫೆಕ್ಟ್ಸ್ ಆಫ್ ಡ್ರಗ್ ಅಬ್ಯೂಸ್. Rest of the things I will continue in the next video. Thank you.